ನೋಡ್ರಿ ಕನಿಷ್ಠ ರೂಪಕ್ಕೆ ತರಬೇಕು, ಮಗ್ಗಿ ಎಕ್ಸ್ಪರ್ಟ್ ಇರಬೇಕು. ಅಂದರೆ ಈ ಗಣಿತಗಳು ನೀವು ಮಾಡ್ಲಿಕ್ಕೆ ಬರ್ತದೆ. ಮಗ್ಗಿ ಬರಲಿಲ್ಲ ಅಂತಂದ್ರೆ 30 ತನಕ ಮಗ್ಗಿ ಬರಲಿಲ್ಲ ಅಂದ್ರೆ ಈ ಗಣಿತಗಳು ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ. ನೋಡ್ರಿ, ಯಾಕಂದ್ರೆ ಕನ್ನಡ ಮೀಡಿಯಮ್ದಾಗ ಎಲ್ಲ ಕೋಚಿಂಗ್ ಕ್ಲಾಸ್ನಾಗ 30 ತನಕ ಮಗ್ಗಿ ವ್ಯಾಪಾರ ಮಾಡಿಬಿಡ್ತಾರೆ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ದಾಗ 8 ತನಕ ಮಗ್ಗಿ ಬರ್ತಾವೆ. ಮುಂದಿನ ಮಗ್ಗಿ ಬರೋದಿಲ್ಲ. ಭಾಳ ಸ್ಕೂಲ್ಗಳು ಚೆಕ್ ಮಾಡಿದ್ನ ನೋಡ್ರಿ, 30 ತನಕ ಮಗ್ಗಿ ಬರೋದ್ರಿಂದ ನೀವು ಏನಾಗ್ತೀರಿ, ಶಣ್ಯರಾಗ್ತೀರಿ. ಇಂಥ ಗಣಿತಗಳು ಇನ್ನು ಮುಂದೆ ಸಿಗೋದಿಲ್ಲ. ಇದು ಓಲ್ಡ್ ICIC ಅಭ್ಯಾಸ ಅನ್ನ ನಾನು ಎಲ್ಲ ವಿದ್ಯಾರ್ಥಿಗಳು ಒಂದು ಸ್ಟ್ಯಾಂಡರ್ಡ್ ಎಜುಕೇಷನ್ ತೊಗೊಂಡು ಮುಂದೆ ನಾಡು ಇಂಜಿನಿಯರಿಂಗ್ ರ್ಯಾಂಕ್ನಾಗ ಬರಬೇಕು, ಆಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು. ಮ್ಯಾಥ್ಸ್ ಎಲ್ಲ ವಿಷಯಗಳ ತಾಯಿ. ಇದು ಒಂದು ನೀವು ಪರ್ಫೆಕ್ಟ್ ಆಗ್ರಿ, ಎಲ್ಲ ವಿಷಯಗಳನ್ನು ನೀವು ಸಹಜವಾಗಿ ಪಿಕಪ್ ಮಾಡ್ಕೊತೀರಿ. ಈಗ ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತಾನೆ. ಈಗ ಎಲ್ಲರೂ ಮಾಡಿರಿ, ದೂರ ಸರಿ ಇರ್ತಾನು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದಿಂದ ನೀವು ಮ್ಯೂಟ್ ತೆಗೀರಿ. ಮ್ಯೂಟ್ ತೆಗಿಲಿಲ್ಲ ಅಂದ್ರೆ ನಾ ಬಂದು ತಿಳಿಸ್ಲಿಕ್ಕೆ ಚಾಲು ಮಾಡ್ತೀನಿ. ನೋಡ್ರಿ, ಎಲ್ಲ 8 ಗುಂಡ್ಲೆ 20 ಗುಂಡ್ಲೆ 3 ಡಿವೈಡೆಡ್ ಬೈ 100 ಗುಂಡ್ಲೆ 9 ಗುಂಡ್ಲೆ 10. ಈಗ 10 ಒಂದಲೆ 10 ಎರಡಲೆ 3 ಒಂದಲೆ 3 ಮೂರಲೆ. ನೋಡ್ರಿ, 3ಕ್ಕೆ 8ಕ್ಕೆ ಭಾಗ ಹೋಗೋದಿಲ್ಲ. 4 ಎರಡಲೆ 4 25ಲೆ. ನೋಡ್ರಿ, ಈಗ 2 ಎರಡಲೆ ಎಷ್ಟಾಯ್ತು, 4 ಆಯ್ತು. 2 ಎರಡಲೆ 4 25 ಮೂರಲೆ 75. ಎಲ್ಲಿದೆ ನೋಡ್ರಿ ಉತ್ತರ ಸಂಖ್ಯೆ ಬಿ. ನಿಮಗೆ ಇವು ಕನಿಷ್ಠ ರೂಪಕ್ಕೆ ಬರಬೇಕಾದ್ರೆ ಭಾಳ ಹುಷಾರದಿಂದ ಅಭ್ಯಾಸ ಮಾಡಿರಿ. ನೋಡ್ರಿ, 75 ಅದ, ತಳಗ 225 ಅದ. ಸ್ವಲ್ಪ ವಿಚಾರ ಮಾಡಿ. ಈ 75 ಮತ್ತು 225 ಯಾವ ಮಗ್ಗಿ ಒಳಗೆ ಬರ್ತದ? ಅದು ಮೊದಲು ನಿಮ್ಮ ತಲೆಯಾಗಿರ್ಬೇಕು. ಅದು ನಿಮ್ಮ ತಲೆಯಾಗ ಬರ್ಬೇಕಂದ್ರೆ ಟೇಬಲ್ಸ್ ಬೈಪಾಟ್ ಇರಬೇಕು. 2 1 2 2 2 ದ 4 2 3 ದ 6 ಹಿಂಗಂದ್ರೆ ಈ ಗಣಿತಗಳು ಬರುವುದಿಲ್ಲ. ನೀವು 30 ತನಕ ಎಕ್ಸ್ಪರ್ಟ್ ಮಗ್ಗಿಗಳನ್ನು ಕಲ್ತಿದ್ರೆ ಮಾತ್ರ ಈ ಅಭ್ಯಾಸ ಬರ್ತದೆ. ನಾ ಹೇಳ್ತಾನು, ವಿದ್ಯಾರ್ಥಿಗಳಿಗೆ 30 ತನಕ ಮಗ್ಗಿ, 4 ಅಂಕಿಯ ಫಾಸ್ಟಾಗಿ ಭಾಗಾಕಾರ ಮತ್ತು ಮೈನಸ್ ಲೆಕ್ಕ ಫಿಂಗರ್ ಕೌಂಟ್ ಮಾಡಲಾರ್ದ ಯಾವ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಷ್ಟೇ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸದ ಪ್ರತಿಫಲವನ್ನು ಪಡೆದುಕೊಳ್ಳುತ್ತಾರೆ. ಮತ್ತು ಬಟ್ ಎಣಿಸೋದು 15ರಾಗ 8 ಹೋತಂದ್ರೆ ಎಷ್ಟು ಉಳಿಯಿತು ಅಂತ ಕೇಳ್ರಿ, ಕಾಲು ಬಟ್ಟ ಕೈ ಬಟ್ಟ ಕುಡಿ ಅನಿಸ್ತಾನ ಹುಡುಗ. ಅವನು ತಲೆ ಕೆಲಸ ಮಾಡೋದಿಲ್ಲ. ಹೆಚ್ಚು ರಿವಿಷನ್ ಮಾಡಿಸಿ ಅವನು ತಯಾರು ಮಾಡಬೇಕಾಗ್ತದೆ. ಆಮೇಲೆ ಇಲ್ಲಿ ಕೆಲವೊಂದು ಗಣಿತಗಳು ಹೆಂಗಿರ್ತಾವಪ್ಪ ಅಂತಂದ್ರೆ, ಕನಿಷ್ಠ ರೂಪಕ್ಕೆ ತಗೊಂಡು ಬರ್ರಿ ಅಂದ್ರೆ ಏನು, ಯಾವ ಮಗ್ಗಿದಿಂದ ಭಾಗ ಹೋಗ್ತಾವ, ಕೊನೆಗೆ ಅಂಶಕ್ಕೆ ಛೇದಕ್ಕೆ ಕೊನೆಗೆ ಯಾವ ಅಂಕಿದಿಂದ ಭಾಗ ಹೋಗಲಿಲ್ಲ ಅಂದ್ರೆ ಅದು ಉತ್ತರ ಆಗ್ತದೆ. ಆ ಪದ್ಧತಿಗೆ ಏನಂತಾರೆ, ಕನಿಷ್ಠ ರೂಪಕ್ಕೆ ತನ್ನಿರಿ ಅಂತಾರೆ. ಅಂದ್ರೆ ಸಮಭಿನ್ನ ರಾಶಿನೂ ಆಗ್ಬೋದು, ವಿಷಮ ಭಿನ್ನ ರಾಶಿ ಆಗಿತ್ತು ಅಂದರೆ ಮಿಶ್ರ ಭಿನ್ನ ರಾಶಿಯಾಗಿ ಇಡಬೇಕು. ಈ ನಿಯಮಗಳನ್ನು ನೆನ್ಪಿಟ್ಕೋಬೇಕು. ಈ 75 ಮತ್ತು 225 ಏನದಲ್ಲ, 25ರ ಮಗ್ಗೆ ಆಗದ. 25 ಮೂರಲೆ 75, 25 9ಲೆ 225, 3 ಒಂದಲೆ 3 ಮೂರಲೆ, ಇದರ ಉತ್ತರ 3ನೇ 1 ನೋಡಿ. ಆಮೇಲೆ ಇಲ್ಲಿ ನೋಡಿ, 231 ಬಾಧ್ಯತೆ ನಿಯಮಗಳನ್ನು ಕಲಿಬೇಕಂತ ಮೊದಲೇ ಹೇಳಿದ್ದು ನಾನು. 1 1 5 5 ಬಾಧ್ಯತೆ ನಿಯಮಗಳು ನೋಡಿ. 5 1 6 1 5 6, 2 1 3 ನಡ್ಬರ್ಕ್ 3. ಎಗಳ ಮೊತ್ತ ಬಿಗಳ ಮೊತ್ತ ಒಂದೇ ಆದರೆ ಅದು 11ರಿಂದ ಭಾಗ ಹೋಗ್ತದ ಅಂತ ನಾ ಬಾಧ್ಯತೆ ನಿಯಮಗಳನ್ನು ಭಾಗಿಸ್ರಿ. 11 2 22, 11 ಒಂದಲೆ ನೋಡ್ರಿ, 11 ಒಂದಲೆ 5ಕ್ಕೆ ಭಾಗ ಹೋಗೋದಿಲ್ಲ. 11 5ಲೆ 55 ತೆಗೀರಿ. 21 ಒಂದಲೆ ಮಗ್ಗಿ ಬರಬೇಕು. 21 5ಲೆ 105 =
1/5 ಯಾರ್ದು ಬಂದದ ಉತ್ತರ ಕರೆಕ್ಟ್. ಈ ಗಣಿತಗಳನ್ನು ಯಾವ ವಿದ್ಯಾರ್ಥಿಗಳು ಎಕ್ಸ್ಪರ್ಟ್ ಮಾಡ್ತಾರ, ಮುಂದಿನ ಅನುಕ್ರಮ ನಂಬರ್ಗಳು ಆ ಅಭ್ಯಾಸ ನಿಮಗೆ ವಿದ್ಯಾರ್ಥಿಗಳಿಗೆ ತಿಳಿತದ. ಇಲ್ಲಿಕ ವಿದ್ಯೆ ತಿಳಿಯುವುದಿಲ್ಲ. ಮೊದಲೇ ಹೇಳ್ತಾನೆ, ಮೊದಲು ನೀವು ಟೇಬಲ್ ಬೈಪಾಟ್ಸ್ ಮಾಡ್ರಿ ಅಂತ ತಿಳ್ಕೊಂಡು ನಾನು ನಿಮಗೆ ಮೊದಲೇ ಹೇಳೀನಿ, ಮಾರ್ಚ್ ಫೆಬ್ರವರಿ ಒಳಗೆ ಟೇಬಲ್ಸ್ ಬೈಪಾಟ್ ಇರಬೇಕು ಅಂದರೆ ಈ ಗಣಿತಗಳು ಬರ್ತಾವೆ. ಏನು 84 756 ಅದೇ ಈ 12 ಮಧ್ಯಾಗ ಅದ ನಿಮ್ಗೆ ಗುರ್ತಾಗ್ತದಲ್ಲ. 84 ತಳಗ 12ರಲ್ಲಿ ಭಾಗ ಹೋಗೈತದೆ ಅಂತ ಲೆಕ್ಕನೇ ಕೊಟ್ಟಿರ್ತಾನೆ. ಮೊದಲು ಒಂದು ಅಂಕಿ ಒಳಗೆ ಯಾವ ಅಂಕಿಲೆ ಭಾಗ ಹೋಗ್ತದ ಅನ್ನೋದು ತಿಳ್ಕೊಳ್ಳುವಂಥ ಶಕ್ತಿ ವಿದ್ಯಾರ್ಥಿಗಳಲ್ಲಿ ಬರಬೇಕು. ಈ 84 ಯಾವ ಮಗ್ಯಾಗದ, 12 ಮಗ್ಯಾಗದ, ತಳಗಿಂದ 12ರಲ್ಲಿ ಹೋಗ್ತದ. ಅದು ಆಯ್ತಾ. ಕೊನೆ 2 ಅಂಕಿಗಳು 4ರಲ್ಲಿ ಭಾಗ ಹೋಗ್ತಾ ಇಲ್ಲ ನೋಡ್ರಿ. 4 2 8, 4 1 4. ಇದು ನೋಡ್ರಿ 4 1 4, 4 4 4ರಲ್ಲೇನು ಹೋಗ್ತದ ನೋಡ್ರಿ. 8 4 12 3ರಲ್ಲಿ ಹೋತು. 7 1 5 12 1 6 18 3ರಲ್ಲಿ ಹೋಗ್ತದೆ. 3ರಲ್ಲಿ ಹೋಗ್ತದೆ, 4ರಲ್ಲಿ ಹೋಗ್ತದೆ, 12ರಲ್ಲಿ ಹೋಗ್ತದೆ. ತಿಳಿತಲ್ಲ. 2 3 4ರಲ್ಲಿ ಭಾಗ ಹೋಯ್ತು ಅಂತಂದ್ರೆ ಅದು 12ರಲ್ಲಿ ಭಾಗ ಹೋಗ್ತದೆ ಅಂತ ತಿಳ್ಕೊಂಡು 12 7 84, 12 6 72, 3 ಉಳಿತು. 12 3 36, 7 1 7 9 63. ಇದ್ರ ಉತ್ತರ ಎಷ್ಟು ಬಂತು? 1/9 ಯಾರು ಬಂದದ ಅವ್ರು ರೈಟ್ ಹಾಕೊಡ್ರಿ. ನೋಡಿ 70 ತಳಗ 245. ಎಷ್ಟು ಸರಳದ ಇದು. ಇದು 7ರಲ್ಲಿ ಹೋಗ್ತದ ಅನ್ನೋದು ಗುರ್ತದ. ಇದು 7ರಲ್ಲಿ ಹೋಗ್ತದೆ ಸರ್. ಇದು 7ರಲ್ಲಿ ಹೆಂಗೆ ಹೋಗ್ತದ ರೀ ಅಂತ ನೀವು ಕಂಡು ಹಿಡಿಬೇಕಾದ್ರೆ ಏನು ಮಾಡ್ಬೇಕು? ಇದು 7ರಲ್ಲಿ ಹೋಗ್ತದ, ಇದು 7ರಲ್ಲಿ ಹೋಗ್ತದೆ ಇಲ್ಲ ಅಂತ ಹೆಂಗೆ ಕಂಡು ಹಿಡಿಬೇಕಂದ್ರೆ ತಳ ಕಚ್ಚಾದಾಗ ನೋಡ್ರಿ, ಇಲ್ಲೊಂದು ತೋರಿಸ್ತದೆ ನಿಮಗೆ. ಇಷ್ಟು ಜಾಗದ ತೋರಿಸ್ತದೆ. ಇಲ್ಲ 7ರಲ್ಲಿ ಭಾಗ ಹೋಗೋದು ನಾವು ಹೆಂಗೆ ಕಂಡು ಹಿಡಿಬೇಕನ್ನೋದು ತೋರಿಸ್ತು. ಏನಿದು 240. ಕೊನೆ ಅಂಕಿಗೆ ಒಂದು ಗೆರೆ ಹಾಕ್ರಿ. ಇದರ 2ರಷ್ಟು ಹಿಂದಿನ ಅಂಕಿ ಕಳೀರಿ. ಅಂದರೆ 5 ಗುಂಡ್ಲೆ 2 10 ಕಳೀರಿ. ಇದರ ಎಷ್ಟು ಉಳಿತು? 14 ಉಳಿತು. 7ರ ಮಗ್ಯಾಗ ಅದ ಇಲ್ಲ 14 ಹೊಡ್ರಿ ಭಾಗ ಸರಿ. 7ರ ಮಗ್ಯಾಗ 14 ಅದನ್ನು ಇಲ್ಲೋ ನೋಡ್ರಿ. ಪ್ರತಿಯೊಂದು ವಿಡಿಯೋಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ಆಮೇಲೆ ಇವೆಲ್ಲ ನೋಡ್ರಿ. ಈ ಭಿನ್ನ ರಾಶಿ ನಮಗೆ ಬರ್ತಾವ. ಮತ್ತೆ ಹಿಂಗೆ ಬಂದ್ರೆ ಏನು ಮಾಡ್ತೀರಿ? ಯಾವುದೇ ಒಂದು ಗಣಿತಗಳು ಬರ್ತಾವ ಅನ್ಬಾರ್ದು. ಹೆಂಗೆ ಇರ್ತಾವ, ಒಂದೊಂದು ಅನುಕ್ರಮ ನಂಬರ್ದಾಗ ಒಂದೊಂದು ವಿಡಿಯೋದೊಳಗೆ ಬೇರೆ 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 ಗಣಿತಗಳು ಇರ್ತಾವೆ. ಆಮೇಲೆ ಟ್ರಿಕ್ಸ್ ಇರ್ತಾವೆ, ಹೆಂಗೆಲ್ಲ ತೆಗಿಬೇಕು, ಆಮೇಲೆ ಶೇಷ ಉಳಿಯುವ ಸಂಖ್ಯೆ, ಆಮೇಲೆ ಕೂಡಿಸಿದಾಗ ಲಸ ಇರ್ತಾವ. ಲಸ ಅಂತೇ ಇರ್ತದೆ ಮೇಲೆ ಹೆಡ್ಲೈನ್. ಲಸ ಬರ್ತಾವ್ರಿ ಅಂತ ಮುಂದೆ ಹೋಗಿಬಿಟ್ರಿ ಅಂದ್ರೆ ನೀವು ಮನ್ಯಾಗ ಕೂತು ಬಿಡ್ತಾರೆ. ಎಲ್ಲ ಪ್ರತಿಯೊಂದು ಗಣಿತ ನೋಡಿ. ಈಗ ಇಷ್ಟೇ ಅದ. ಇದು 7ರಲ್ಲಿ ಭಾಗ ಹೋಗ್ತದೆ ಅನ್ನೋದು 245 7ರಲ್ಲಿ ಭಾಗ ಹೋಗ್ತದಿಲ್ಲ ಹೆಂಗೆ ಕಂಡು ಹಿಡಿಬೇಕು? ಸಣ್ಣ ದೊಡ್ಡ ಲೆಕ್ಕಂತ ನಿಮಗೆ ನಾ ಬಾಧ್ಯತೆ ನಿಯಮದಾಗ ಕೊಟ್ಟನ್ನ ಆ ಬಾಧ್ಯತೆ ನಿಯಮಗಳನ್ನು ಏನಾದರೂ ನೀವು ಅಭ್ಯಾಸ ಮಾಡಿಬಿಟ್ರಿ ಅಂತಂದ್ರೆ SL ನಂಬರ್ ಅಂತ ಒಂದು ಸೀರಿಯಲ್ ಅದ, ಅದನ್ನು ಅಭ್ಯಾಸ ಮಾಡಿರಿ. ಇದೆಲ್ಲ ನವೋದಯ ಅಭ್ಯಾಸ ನೋಡಿ. 7 10 70, 7 3 21, 3 ಉಳಿತು. 7 5 35, 5 2 10, 5 7 35. ಇದ್ರ ಉತ್ತರ ಎಷ್ಟು ಬಂತು? 2 7 ಯಾರು ಬಂದದ ರೈಟ್ ಹಾಕೊಡ್ರಿ. ನೋಡಿ 165, 165, 231. ನೋಡಿ ಕೊನೆಯ ಸಂಖ್ಯೆಗಳ ಮೊತ್ತ ನಡವಳಿಕೆಯ ಸಂಖ್ಯೆ ಮೊತ್ತಕ್ಕೆ ಸಮನಾಗಿದ್ದರೆ ಅದು 11. 3 ಇದ್ದಾಗ 3 ಅಂಕಿಗಳಿದ್ದಾಗ ಮೊದಲು ಹಾಗೂ ಕೊನೆಯ ಅಂಕೆಗಳ ಮೊತ್ತ ಮತ್ತು ಮಧ್ಯದ ಅಂಕೆಯ ಮೊತ್ತ ಒಂದೇ ಇತ್ತು ಅಂದ್ರೆ ಅದು 11ರಲ್ಲೇ ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು. ನೋಡಿ 5 1 6 ನಡವಳಿಕೆಯ ಅಂಕೆ ಎಷ್ಟದ? 6 ಅದ. ನೋಡಿ 2 1 3
ನಡ್ಬರ್ಕ್ 3 ಅದ. ಹಿಂಗೆ ನಿಮಗೆ ನವೋದಯದಾಗ ಒಂದು ಟೈಮ್ದಾಗ 4 ಅಂಕಿ ಕೊಟ್ಟು ಕಿಸಿಂದ 11ರಿಂದ ನಿಶೇಷವಾಗಿ ಭಾಗಿಸಲ್ಪಡಬೇಕಾದರೆ ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಎಷ್ಟು? KP ದರಗೌಡರ ಬುಕ್ ಅಂತೂ ಭಾರಿ ಟಾಪ್ ಅದ. ಈಗೆಲ್ಲ ಹಿಂಗೆ ಯಾವೇ ಕೇಳಿಕತ್ತಾರೆ ಈಗ. ಮತ್ತು ಈಗ ಅದು ಈಗ ಮೊದಲಿನ ಬಿರಿ ನವೋದಯ ಗಣಿತಗಳೆಲ್ಲ ಬಂದದು. ಈಗ ಎಕ್ದಮ್ ಸರಳ ನೋಡ್ರಿ. 3 ಅಂಕಿದಾಗ 11ರಲ್ಲೇ ಭಾಗ ಹೋಗ್ತದಲ್ಲ, ಹೆಂಗೆ ತಿಳ್ಕೊಬೇಕು? 3 ಅಂಕಿದಾಗ ಕೊನೆ ಅಂಕಿಗಳ ಮತ್ತು 6 ಮಧ್ಯದ ಅಂಕಿ ಮತ್ತು ಅಷ್ಟೇ ಆಯ್ತು ಅಂದ್ರೆ ಅದು 11ರಲ್ಲೇ ಭಾಗ ಹೋಗ್ತದ. ಹೆಂಗೆ ತಿಳ್ಕೊಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. 11ರಲ್ಲೇ ಹಿಂಗೆ ಮುಂದೆ ಕೂತ್ಕಿಸಿ 8ರಲ್ಲೇ ಇದು 5 ಅದು, ಇದು ಹೋಗಂಗಿಲ್ಲ, ಬಿಟ್ಟು ಬಿಡಬೇಕು. ಭಿನ್ನ ರಾಶಿಯನ್ನು ಕನಿಷ್ಠ ರೂಪಕ್ಕೆ ತರಬೇಕಾದ್ರೆ 2 ಅಂಶಕ್ಕೆ ಛೇದಕ್ಕೆ ಒಂದೇ ಅಂಕಿಯಿಂದ ಭಾಗ ಹೋಗ್ಬೇಕು. SAF ಪದ್ಧತಿ, ಮಸಾ ಪದ್ಧತಿ ಇದು. ಈ ಭಿನ್ನ ರಾಶಿಗಳ ಮಸಾನು ಮಾಡ್ಬೋದು. ಇವೆಲ್ಲ ನೋಡ್ರಿ, ಇವೆಲ್ಲ ಅದು ಮಸಾನೇ. ಇವು ಅನುಪಾತ ಭಾರಿ ಸರಳ ಅನುಪಾತ ಇದು. ಈ 2ನೇ ಅಂಕಿದಾಗ ಇದು 1, 84ರ ಅನುಪಾತ 1, 750ರ ಅನುಪಾತ 9. ಇನ್ನು ಮುಂದೆ ಬರ್ತಾವೆ ನೀವು. ಈಗೆಲ್ಲ ಗದ್ದಲ ಮಾಡ್ಕೋಬೇಡ್ರಿ. ಈಗ ನೋಡ್ರಿ, ಇದು ಅಂಕಿ ಎಷ್ಟರಲ್ಲೇ ಹೋಗ್ತದ? 11ರಲ್ಲೇ. 3 ಅಂಕಿಗಳಿದ್ದಾಗ ಕೊನೆಯ ಅಂಕೆ, ಪ್ರಾರಂಭದ ಅಂಕೆ ಮತ್ತು ಕೊನೆಯ ಅಂಕೆ ಮೊತ್ತ ಮಧ್ಯದ ಅಂಕಿಗೆ ಸಮನಾಗಿದ್ದರೆ ಅದು 11ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು. 11 2 22, 11 1 11 1 11 11 5 ಮತ್ತೀಗ 15 21 ಯಾವ ಮಧ್ಯಲೇ ಭಾಗ ಹೋಗ್ತದ? 3ರಲ್ಲೇ ಹೋಗ್ತದೆ. 5ರಲ್ಲೇ ಹೋಗುದು. 3 5 15, 3 7 21. ಅವಿಭಾಜ್ಯ ಅಂಕೆ ಬಂತು. ಇದ್ರ ಉತ್ತರ ಎಷ್ಟು? 5 7 ಅಂಶ. ಇವು ಕಲ್ತರಿ ಅಂತಂದ್ರೆ ನೀವು ಮುಂದೆ ಗಣಿತಗಳು ಭಾಳ ಭಾರಿ ಬರ್ತಾವೆ. ಅನುಪಾತಕ್ಕೆ ಭಾಳ ಹೆಲ್ಪ್ ಆಗ್ತಾವೆ. ಕನಿಷ್ಠ ರೂಪಕ್ಕೆ ತನ್ನಿರಿ. 210 168. ಸ್ವಲ್ಪ ತಲೆ ಓಡಿಸ್ಬೇಕಷ್ಟೆ. ಈಗ ಕೊನೆಗೆ 0 8 ಬಂದದಂದ್ರೆ 2ರಲ್ಲೇ ಹೊಡಿಬೋದು. ಆಮೇಲೆ 2 1 3, 3ರಲ್ಲೇ ಹೋಗ್ತದ. 6 1 7 1 8 15, ಇದು 3ರಲ್ಲೇ ಹೋಗ್ತದ. 3ರಲ್ಲೇ ಹೊಡಿಯರಿ. 3 7 21 0, 3 5 15, 3 6 18. ನೋಡ್ರಿ, 7 10 70, 7 8 56, 2 4 8, 2 5 10. ಇದ್ರ ಉತ್ತರ ಎಷ್ಟು ಬಂತು? 5 4 ಅಂಶ ಬಂತು. ಇದನ್ನ ಹಿಂಗಿಟ್ರೆ ತಪ್ಪು. 1 ಪುನಃ 1 4 ಅಂಶ. ನೀವು ಈ ಗಣಿತಗಳನ್ನು ಕಲ್ತು ನೋಡ್ರಿ. ನನ್ನ ಅಂದಾಜು ಭಾಳ ಖುಷಿ ಆಗ್ಲಿಕ್ಕತ್ತದ. ಭಾಳ ವಿದ್ಯಾರ್ಥಿಗಳು ನೋಡ್ಲಿಕ್ಕತ್ತಾರ. ಈಗ ನಾಳೆ ನವೋದಯ ಜೂನ್ದಿಂದ ಚಾಲು ಆಯಿತು. ಈ ಅಭ್ಯಾಸ ಮೊದಲು ನೀವು ಪರ್ಫೆಕ್ಟ್ ಆಗ್ರಿ. ಫಸ್ಟ್ ನೀವು NCB 5ನೇ ಕೈ ಹಾಕ್ರಿ. ಯಾಕೆ ಮುಂದೆ ಏಳಿಕೆ ಕ್ರಮ, ಏಳಿಕೆ, ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಅವು NCB 4 ತನಕ ಭಾರಿ ಲೆಕ್ಕ ಹಾಕಿಲ್ಲ. ಒಂದು ನವೋದಯ ಅಭ್ಯಾಸ ಕವರ್ ಆಗ್ಬೇಕಾದ್ರೆ ಕನಿಷ್ಠ ಮಿನಿಮಮ್ ನೀವು 4 ತಾಸು ಪೀರಿಯಡ್ ಗಣಿತನ್ನು ಹೇಳಬೇಕು. ನಾ ಹಂಗೆ ಮಾಡ್ತಿದ್ದೆ. ಮುಂಜಾನೆ 7 ಗಂಟೆಗೆ ಚಾಲು ಆಯಿತು ಅಂದ್ರೆ ಕರೆಕ್ಟ್ 9ಕ್ಕೆ, ಆಮೇಲೆ 9:15 ಇತ್ತು. ಆಮೇಲೆ ಮತ್ತೊಬ್ಬರು ಸರ್ ಬರ್ತಿದ್ರು BSc ಬೆಳೆದ, ಅವ್ರು 10:30ಯಿಂದ 1:30 ತಗೋತಿದ್ರು. ಮರದಿವ್ಸ ಸೈನಿಕ್ ಸ್ಕೂಲ್. ನಾ ಮರದಿವ್ಸ ಸೈನಿಕ್ ಸ್ಕೂಲ್ ಮುಂಜಾನೆ ಪೀರಿಯಡ್ ತೊಗೊಳೋದು. 10:30ರಿಂದ 1:30 ಮತ್ತು BSc ಬೇಡದವ್ರು ಬಂದು ಅವ್ರು ಮತ್ತು ಸೈನಿಕ್ ಸ್ಕೂಲ್ಗೆ ಹೋದ್ರು. ಇಬ್ಬರು ಟೀಚರ್ಗಳನ್ನು ನಾವು ಗಣಿತ ಹೇಳೋದ್ರಿಂದ ಅಭ್ಯಾಸ ಕವರ್ ಆಗ್ತಿತ್ತು. ಬರೀ 1 ತಾಸು ಹೇಳಿಕೆಶನ್ ಸುಮ್ ಕೂತ್ರೆ ಅಭ್ಯಾಸ ಕವರ್ ಆಗೋದಿಲ್ಲ. ನೀವು ಎಲ್ಲರೂ ಇಂಥ ಗಣಿತಗಳನ್ನು ಹೆಚ್ಚು ಮಾದರಿ ಹಾಕಿ ಇಂಥ ಗಣಿತಗಳನ್ನು ಕಲ್ತಿರಿ ಅಂತಂದ್ರೆ ನಿಮಗೆ ಭಿನ್ನ ರಾಶಿ ಕೈ ಹಿಡಿಯೋರು ಯಾರೂ ಇಲ್ಲ. ಸರಿಯಾಗಿ ನೋಡ್ರಿ, ಇದು ನವೋದಯ ಕೋಚಿಂಗ್ ಕ್ಲಾಸ್ ಒರಿಜಿನಲ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ನೋಡ್ರಿ, ಎಲ್ಲರೂ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಏನೋ ತಪ್ಪಾಗಿರ್ತಾವ ಕಲ್ಸಾಗ, ಕಡತ ಹೊಡೆಯಲು ತಪ್ಪಾಗಿರ್ತಾವ, ಇಡಲ್ ತಪ್ಪಾಗಿರ್ತಾವ. ನೀವು ತಿದ್ದುಕೋರಿ, ಸಣ್ಯರು ಇರ್ತೀರಿ. ತಪ್ಪೇ ಕಲಿಸ್ಯಾರ ಅನ್ನುವಂಥ ವಿಚಾರಗಳು ಬರಬಾರ್ದು. ಏನೋ ನದರ್ ಚೌಕದಿಂದ ಅಂಕಿಗಳನ್ನು ತಪ್ಪಾಗಿರ್ತಾವ, ಅದು ಉತ್ತರ ಕರೆಕ್ಟ್ ಮಾಡ್ಕೊಂಡು